ಕೃಷಿಕರು ಯಾವತ್ತೂ ತಮ್ಮ ಕೃಷಿ ಭೂಮಿಯಲ್ಲಿ ಒಂದೇ ವಿಧವಾದ ಕೃಷಿಯನ್ನು ಮಾಡಬಾರದು. ಮುಖ್ಯವಾಗಿ ಬಹುವಾರ್ಷಿಕ ಬೆಳೆ ಬೆಳೆಯುವವರು ಆದಷ್ಟು ಮಿಶ್ರ ಬೆಳೆಯನ್ನು ಮಾಡಿದರೆ ಉತ್ತಮ. ಮಲ್ಟಿಲೇಯರ್ ಫಾರ್ಮಿಂಗ್. ನಮಸ್ತೆ, ನಾನಿವತ್ತು ದಾರಂದ ಕುಕ್ಕುವಿನ ಶ್ರೀ ಅಜಿತ್ ಪ್ರಸಾದ್ ರೈಯವರ ತೋಟದಲ್ಲಿದ್ದೇನೆ. ಅವರು ತಮ್ಮ ಭೂಮಿಯಲ್ಲಿ ಮಲ್ಟಿಲೇಯರ್ ಫಾರ್ಮಿಂಗ್ ಮಾಡಿದ್ದಾರೆ. ಆದಷ್ಟು ಹೆಚ್ಚು ಮಿಶ್ರ ಬೆಳೆಯನ್ನು ಮಾಡಿದ್ದಾರೆ. ನಾನಿವತ್ತು ಅಡಿಕೆ ಜೊತೆ ಯಾವುದೆಲ್ಲ ಮಿಶ್ರ ಬೆಳೆಗಳನ್ನು ಮಾಡಬಹುದು, ಅದರ ಪ್ರಾಮುಖ್ಯತೆ ಮತ್ತೆ ಅದರಿಂದ ಯಾವುದೆಲ್ಲ ಪ್ರಯೋಜನ ಇದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನನ್ನ ಹಿಂದೆ ನೀವು ನೋಡ್ಬೋದು ಅಡಿಕೆ ಜೊತೆಗೆ ಕಾಳು ಮೆಣಸಿನ ಕೃಷಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬೆಳೆ ಬಂದಿದೆ. ಅಡಿಕೆ ಜೊತೆಗೆ ಕಾಳು ಮೆಣಸು ಮಾಡಿದ್ರೆ ಕೆಲವರು ಕೃಷಿಕರು ಹೇಳ್ತಾರೆ ಅಡಿಕೆ ಚೆನ್ನಾಗಿ ಬರುವುದಿಲ್ಲ, ಅಡಿಕೆಯಲ್ಲಿ ಬೆಳೆ ಕಡಿಮೆ ಅಂತೇಳಿ. ಆದರೆ ಈ ಕೃಷಿ ಭೂಮಿಯಲ್ಲಿ ಎರಡರಲ್ಲಿ ಕೂಡ ಉತ್ತಮವಾದ ಬೆಳೆಗಳಿವೆ. ಕಾಳು ಮೆಣಸು ನೀವು ನೋಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿ ಹಬ್ಬಿದೆ. ಅದರಲ್ಲಿ ಕಾಳುಗಳು ಕೂಡ, ಗೆರೆಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆಯ ಇಳುವರಿ ಕೂಡ ಬರ್ತಾ ಇದೆ. ಅದೇ ರೀತಿ ಅಡಿಕೆಯಲ್ಲಿ ಕೂಡ ಒಳ್ಳೆಯ ಇಳುವರಿ ಇದೆ. ಈ ಅಡಿಕೆ ಜೊತೆಗೆ ಕಾಳು ಮೆಣಸನ್ನು ಹೇಗೆ ಹೊಂದಿಸಿಕೊಂಡು ಹೋಗ್ತೀರಿ ಅಂತ ನಾನು ಶ್ರೀ ಅಜಿತ್ ಪ್ರಸಾದ್ ರೈ ಅವರಲ್ಲಿ ಕೇಳಿದಾಗ ಅವರು ಹೇಳಿದ್ದು, ಎರಡಕ್ಕೆ ಕೂಡ ಅಗತ್ಯ ಇರುವಷ್ಟು ನೀರು ಗೊಬ್ಬರ ಕೊಟ್ಟರೆ ಯಾವುದೇ ತೊಂದರೆ ಇಲ್ಲ. ನಾವು ಸಾಧಾರಣವಾಗಿ ಅಡಿಕೆಗೂ ಕೊಡುವಷ್ಟೇ ಗೊಬ್ಬರ ಕೊಟ್ಟರೆ ಎರಡರ ಮಧ್ಯೆ ಜಗಳ ಆಗ್ತದೆ. ಯಾವುದಾದ್ರೂ ಒಂದು ಹೆಚ್ಚು ಇರುತ್ತದೆ, ಯಾವುದಾದ್ರೂ ಒಂದರಲ್ಲಿ ಕಡಿಮೆ ಬೆಳೆ ಬರ್ತದೆ. ಅದರ ಬದಲು ಎರಡಕ್ಕೆ ಕೂಡ ಎಷ್ಟು ಅಗತ್ಯವಿದೆ ಅಷ್ಟು ಗೊಬ್ಬರ ನೀರು ನಾವು ಕೊಟ್ಟರೆ ಯಾವುದೇ ತೊಂದರೆ ಆಗುವುದಿಲ್ಲ. ಎರಡರಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಳೆ ತೆಗಿಬೋದು ಅಂತೇಳಿ ಹೇಳ್ತಾರೆ. ಶ್ರೀ ಅಜಿತ್ ಪ್ರಸಾದ್ ರೈ ಅವರ ತೋಟದಲ್ಲಿ ಸಾಧಾರಣ 4,000ಗಳಷ್ಟು ಅಡಿಕೆ ಗಿಡಗಳಿವೆ. ಆ ಎಲ್ಲ ಅಡಿಕೆ ಗಿಡಗಳಲ್ಲಿ ಕೂಡ ಕಾಳುಮೆಣಸಿನ ಬಳ್ಳಿಗಳನ್ನು ಬಿಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಕಾಫಿ ಮತ್ತೆ ಕೊಕ್ಕೋ ಇದೆ. ಜೊತೆಗೆ ತಮ್ಮ ಕೃಷಿ ಭೂಮಿಯಲ್ಲಿ ರಬ್ಬರ್ ಗಿಡಗಳನ್ನು ಹೊಂದಿದ್ದಾರೆ. ರಬ್ಬರ್ ಗಿಡಗಳಿಗೂ ಕೂಡ ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದಾರೆ. ರಬ್ಬರ್ ತೋಟದ ಮಧ್ಯದಲ್ಲಿ ಕೂಡ ಕಾಫಿ ಗಿಡಗಳಿವೆ. ಅಲ್ಲದೆ 500ಕ್ಕೂ ಅಧಿಕ ಸಿಲ್ವರ್ ಓಕ್ ಮರಗಳನ್ನು ಬೆಳೆಸಿದ್ದಾರೆ. ಅದಕ್ಕೂ ಕಾಳುಮೆಣಸಿನ ಗಿಡಗಳನ್ನು ಬೆಳೆಸಿದ್ದಾರೆ. ನಾವು ಮಿಶ್ರ ಬೆಳೆಗಳನ್ನು ಮಾಡುವಾಗ ಮುಖ್ಯವಾಗಿ ಗಮನಿಸಬೇಕಾದದ್ದು ಅದಕ್ಕೆ ಸಾಕಷ್ಟು ನೀರಾವರಿ ಕೊಡುವಂಥದ್ದು, ಗೊಬ್ಬರ ಕೊಡುವಂಥದ್ದು, ಜೊತೆಗೆ ಗಾಳಿ ಬೆಳಕು ಎಲ್ಲದರ ಲಭ್ಯತೆ ಇರುವಂಥದ್ದು. ಈ ರೀತಿಯ ಮಿಶ್ರ ಬೆಳೆಗಳನ್ನು ಮಾಡುವಾಗ ಕೆಲವು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಅಡಿಕೆ ಗಿಡಗಳನ್ನು ಹತ್ತಿರ ನೆಟ್ಟು ಅದಕ್ಕೆ ಕಾಳುಮೆಣಸಿನ ಬಳ್ಳಿಗಳನ್ನು ಬಿಟ್ಟು ಅದರ ಮಧ್ಯದಲ್ಲಿ ಕಾಫಿ, ಕೊಕ್ಕೋ ಮುಂತಾದ ಮಿಶ್ರ ಬೆಳೆಗಳನ್ನು ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಅದು ಸರಿಯಾದ ಬೆಳವಣಿಗೆ ಬರುವುದಿಲ್ಲ. ಎಲ್ಲದಕ್ಕೂ ನೆರಳು, ಬಿಸಿಲು ಸರಿಯಾಗಿ ಸಿಗುವುದಿಲ್ಲ, ಗಾಳಿ ಓಡಾಟ ಇರುವುದಿಲ್ಲ. ಆಗ ಯಾವುದೇ ಬೆಳೆಗಳಲ್ಲಿ ನಮಗೆ ಇಳುವರಿ ಸರಿಯಾಗಿ ಸಿಗುವುದಿಲ್ಲ. ಅದರ ಬದಲು ಸರಿಯಾದ ಅಂತರ ಇರಬೇಕು. ಉದಾಹರಣೆಗೆ ಅಡಿಕೆ ಗಿಡಗಳನ್ನು 9 ಅಡಿಗಳಷ್ಟು ಅಂತರದಲ್ಲಿ ಇಡಬೇಕು. ಅದಕ್ಕೆ ಕಾಳುಮೆಣಸಿನ ಬಳ್ಳಿಗಳನ್ನು ಬಿಟ್ಟರೆ ಹತ್ತಿರ ಆಗುವುದಿಲ್ಲ. ಸರಿಯಾದ ಗಾಳಿ ಓಡಾಟವೂ ಇರ್ತದೆ, ಸೂರ್ಯನ ಬೆಳಕು ಸರಿಯಾಗಿ ಸಿಗ್ತದೆ. ಮಧ್ಯದಲ್ಲಿ ನಾವು ಬೇರೆ ಮಿಶ್ರ ಬೆಳೆಗಳನ್ನು ಮಾಡ್ಬೋದು. ಅದು ಯಾವುದನ್ನು ನಾವು ಮಾಡ್ತೇವೆ ಅಂತ ಹೇಳೋದ್ರ ಮೇಲೆ ಡಿಪೆಂಡ್. ಈಗ ಕಾಫಿ ಮಾಡೋದಿದ್ರೆ ಪ್ರತಿ 4ರ ಮಧ್ಯದಲ್ಲಿ ಒಂದೊಂದು ಕಾಫಿ ಗಿಡಗಳನ್ನು ನೆಡ್ಬೋದು. ಅಥವಾ ಜಾಯಿಕಾಯಿ ಗಿಡಗಳನ್ನು ಕೂಡ ಮಿಶ್ರ ಬೆಳೆ ಮಾಡಲಿಕ್ಕೆ ತುಂಬ ಉತ್ತಮವಾದಂಥದ್ದು. ಅದರ ಜೊತೆಗೆ ನಾವು ಮ್ಯಾಂಗೋಸ್ಟೀನ್ ಮುಂತಾದ ಹಣ್ಣಿನ ಗಿಡಗಳನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು, ನಾವು ಮಿಶ್ರ ಬೆಳೆಗಳನ್ನು ಮಾಡುವಾಗ ನೀರಾವರಿ ವ್ಯವಸ್ಥೆಯನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಎಲ್ಲ ಗಿಡಗಳಿಗೂ, ಎಲ್ಲ ಬೆಳೆಗಳಿಗೂ ಸರಿಯಾದ ನೀರಾವರಿ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ. ಅದು ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಆಗಿರ್ಬೋದು. ಎಲ್ಲ ಗಿಡಗಳಿಗೂ ಕೂಡ ಅದಕ್ಕೆ ಅಗತ್ಯ ಇರುವಷ್ಟು ನಾವು ನೀರಿನ ವ್ಯವಸ್ಥೆಯನ್ನು ಮಾಡಲೇಬೇಕು. ಈ ಮಿಶ್ರ ಬೆಳೆ ಯಾಕೆ ಮಾಡಬೇಕು, ಅದರ ಅಗತ್ಯ ಎಂತ ಉಂಟು, ಇದು ಮುಖ್ಯವಾದ ಪ್ರಶ್ನೆ ಅಲ್ವಾ. ಹೇಳಿದ್ರೆ ಮಿಶ್ರ ಬೆಳೆ ಮಾಡಿದಷ್ಟು ನಮಗೆ ಕೆಲಸ ಕೂಡ ಜಾಸ್ತಿ ಆಗ್ತದೆ. ಆದರೆ ನಮ್ಮನ್ನು ಆರ್ಥಿಕವಾಗಿ ಅದು ಸದೃಢ ಮಾಡ್ತದೆ. ಈಗ ಉದಾಹರಣೆಗೆ ಕಳೆದ ವರ್ಷ ಮತ್ತು ಈ ವರ್ಷ ಅಡಿಕೆಗೆ ಹೊಸ ಅನೇಕ ರೋಗಗಳು ಬಂದಿವೆ. ಎಲೆಚುಕ್ಕಿ ರೋಗದಿಂದ ಕಳೆದ ವರ್ಷ ಮತ್ತು ಈ ವರ್ಷ ಅನೇಕ ಕೃಷಿಕರು ತಮ್ಮ ಬೆಳೆಯನ್ನು ಕಳೆದುಕೊಂಡಿದ್ದಾರೆ. ಈ ವರ್ಷ ಅಂತೂ ಮಳೆಯ ಪ್ರಮಾಣ ಸಿಕ್ಕಾಬಟ್ಟೆ ಇತ್ತು. ಕರಾವಳಿ ಪ್ರದೇಶದಲ್ಲಿ ಮಳೆ ಅನೇಕ ಕೃಷಿಕರಿಗೆ ತೊಂದರೆ ಉಂಟು ಮಾಡಿದೆ. ಮಹಾಳಿ ರೋಗ, ಕೊಳೆ ರೋಗ ಅಂತ ನಾವು ಹೇಳ್ತೇವಲ್ಲ, ಅದು ಅನೇಕ ಕೃಷಿಕರಿಗೆ ಪೆಟ್ಟು ಕೊಟ್ಟಿದೆ. ತುಂಬ ಜನರಿಗೆ ಮದ್ದು ಸರಿಯಾದ ಸಮಯಕ್ಕೆ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಕೇವಲ ರೋಗ ಅಲ್ಲ, ಮಾರುಕಟ್ಟೆ ಕೂಡ ಏರಿಳಿತಾ ಇರ್ತದೆ. ಕೆಲವು ಸಮಯದಲ್ಲಿ ಕೆಲವು ಬೆಳೆಗಳಿಗೆ ಸರಿಯಾದ ಮಾರುಕಟ್ಟೆ ಇರುವುದಿಲ್ಲ. ಈ ರೀತಿ ನಾವು ಮಿಶ್ರ ಬೆಳೆ ಮಾಡಿದ ಕೂಡಲೇ ಒಂದು ಬೆಳೆಯಲ್ಲಿ ನಾವು ನಷ್ಟ ಅನುಭವಿಸಿದ್ರೂ ಕೂಡ ಮತ್ತೊಂದು ಬೆಳೆ ನಮ್ಮ ಕೈ ಹಿಡಿತದೆ. ಹಾಗಾಗಿ ಕೃಷಿಕನು ಆರ್ಥಿಕವಾಗಿ ಸದೃಢನಾಗ್ತಾನೆ. ಈಗ ಅಡಿಕೆ ಕೃಷಿ ಕಳೆದ ವರ್ಷ ರೋಗದಿಂದಾಗಿ ಸರಿಯಾದ ಇಳುವರಿಯೇ ಇರಲಿಲ್ಲ. ಈ ವರ್ಷ ಕೂಡ ಮಹಾಳಿ ರೋಗದಿಂದಾಗಿ ತುಂಬ ಜನರಿಗೆ ತೊಂದರೆ ಆಗಿದೆ. ಅದೇ ಕಾಳುಮೆಣಸು ಕೃಷಿ ಮಾಡಿದರೆ ಒಳ್ಳೆಯ ಇಳುವರಿ ಸಿಕ್ಕಿ ಕೃಷಿಕನನ್ನು ಕಾಪಾಡ್ತದೆ. ಕರಾವಳಿ ಪ್ರದೇಶದಲ್ಲೆಲ್ಲ ಹಲವಾರು ಕೃಷಿಕರ ಭೂಮಿಯಲ್ಲಿ ರಬ್ಬರ್ ತೋಟಗಳಿವೆ. ಕೆಲವು ಕೃಷಿಕರಲ್ಲಿ ಸರಿಯಾದ ಸಮಯಕ್ಕೆ ಟ್ಯಾಪಿಂಗ್ ಮಾಡಲಿಕ್ಕೆ ಕೆಲಸದವರು ಸಿಗದೆ ಹಾಗೇ ಬಾಕಿ ಇದೆ. ಅದರ ಬದಲು ಕಾಳುಮೆಣಸಿನ ಬಳ್ಳಿಗಳನ್ನು ರಬ್ಬರ್ ಗಿಡಗಳಿಗೆ ಬಿಟ್ಟು ಅದರ ಮಧ್ಯದಲ್ಲಿ ಕೊಕ್ಕೋ, ಜಾಯಿಕಾಯಿ, ಕಾಫಿ ಮುಂತಾದ ಮಿಶ್ರ ಬೆಳೆಗಳನ್ನು ಕೂಡ ಮಾಡಬಹುದು. ಕೆಲವು ಕೃಷಿಕರು ಅಡಿಕೆ ಗಿಡಗಳನ್ನು ನೆಟ್ಟ ಸಮಯದಲ್ಲಿ ಬಾಳೆಯನ್ನು ಮಿಶ್ರ ಬೆಳೆಯಾಗಿ ಮಾಡ್ತಾರೆ. ಇದರಿಂದಾಗಿ ಅಡಿಕೆ ಗಿಡಕ್ಕೆ ನೆರಳು ಕೂಡ ಆಗ್ತದೆ. ಅಡಿಕೆ ಗಿಡ ಮೇಲೆ ಬಂದು ಫಸಲು ಸಿಗುವ ತನಕ ಬಾಳೆಯ ಫಸಲನ್ನು ಕೂಡ ನಾವು ಪಡಿಬಹುದು.
ಹಳೆಯ ತೋಟದಲ್ಲಿ ಕೂಡ ಬಾಳೆಯನ್ನು ಮಿಶ್ರ ಬೆಳೆಯಾಗಿ ಮಾಡ್ಬೋದು, ಆದರೆ ಮಿಶ್ರ ಬೆಳೆಯನ್ನು ಸೀಮಿತವಾಗಿ ಇಟ್ಟರೆ ಒಳ್ಳೆಯದು. ಯಾವುದೇ ಬೆಳೆ ಆದರೂ ಕೂಡ ನಾವು ಅಡಿಕೆ ಜೊತೆಗೆ, ಉದಾಹರಣೆಗೆ ಅಡಿಕೆ ಜೊತೆಗೆ ಕಾಳು ಮೆಣಸು, ಕಾಫಿ, ಕೊಕ್ಕೋ, ಜಾಯಿಕಾಯಿ, ಅದರ ಮಧ್ಯದಲ್ಲಿ ಬಾಳೆ ಎಲ್ಲವನ್ನೂ ಮಾಡಿದರೆ ತುಂಬ ಕಷ್ಟ ಆಗ್ತದೆ. ಸರಿಯಾದ ಪ್ರಮಾಣದಲ್ಲಿ ಬಿಸಿಲು ಬಾರದೆ, ಸರಿಯಾಗಿ ಗಾಳಿ ಓಡಾಟ ಆಗದೆ ನಮಗೆ ಇಳುವರಿ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಮಿಶ್ರ ಬೆಳೆಯನ್ನು ಮಾಡುವಾಗ ನಿಮ್ಮ ಜಾಗಕ್ಕೆ ಯಾವುದು ಸೂಕ್ತ, ನಿಮ್ಮ ಕೃಷಿ ಭೂಮಿ ಹೇಗೆ ಇದೆ, ನಿಮ್ಮ ನೀರಾವರಿ ಲಭ್ಯತೆ ಹೇಗೆ ಇದೆ, ನಿಮಗೆ ಹೇಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ, ಮುಂತಾದ ಎಲ್ಲ ವಿಚಾರಗಳನ್ನು ಕೂಡ ನೋಡಿಕೊಂಡು ನೀವು ಮಿಶ್ರ ಬೆಳೆ ಮಾಡಬೇಕು. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.